ಎಷ್ಟು ಮಾತಾಡೋಣ ಅದರಲ್ಲಿ ನನ್ನ ಒಂದು ಗುರಿ ಇಟ್ಟುಕೊಂಡು ಈಗಲೇ ಹೇಳಿದೆ 2001ರಲ್ಲಿ ಸ್ಟಾರ್ಟ್ ಮಾಡಿ ಸಾಲೆ ಇವತ್ತು ಕೂಡ 24 ವರ್ಷ ತುಂಬಿಬಾಯಿತು. ಆದರೆ ಒಂದು ಈ ಸಂದರ್ಭದಲ್ಲಿ ಇಟ್ಟಿದೆ ಮಾಧ್ಯಮವರು ನಾನು ಕೈ ಮುಗಿದು ಕೇಳ್ತೇನೆ. 2004 ಸೆಪ್ಟೆಂಬರ್ 16 ಒಂದು ಪತ್ರಿಕೆ ನನ್ನಲ್ಲಿ ಪರಿಚಯ ಮಾಡಿತು. ವಸಂತಿಕಾಂತ ಪತ್ರಿಕೆ 2004 ಸೆಪ್ಟೆಂಬರ್ 16 ಒಂದು ಬೆಳಕು ತರಿಸಿ ಕಿತ್ತಳೆ ಬುಟ್ಟಿಯಲ್ಲಿ ಅಲ್ಲಿಗೆ ಅಕ್ಷರ ಕಾಣಿಸು ಸರ್. ಆ ಪತ್ರಿಕೆ ನನ್ನನ್ನು ಹಳ್ಳಿಯಲ್ಲಿ ಹುಟ್ಟಿ ಬೆಳಕಿದ ದೇಶದ ಪ್ರಧಾನಮಂತ್ರಿಯವರ ಕೊಟ್ಟು. ಆದರೆ 2004ರಲ್ಲಿ ಕನ್ನಡ ಪದೇ ಪತ್ರಿಕೆ ನನ್ನ ಮೇಲ್ ತಂತು. ಮುಂದೆ ಪದ್ಮಶ್ರೀ ಕೊಟ್ಟರು. ಒಂದು ದಾದಾ ಸಾಹೇಬ್ ಅಂದರೆ ನನಗೆ ಒಂದು ಪ್ರೊಫೆಸರ್ ಫೋನ್ ಮಾಡಿದ್ರು. ಅದಕ್ಕೆ ಇಂಥ ಊರಿಗೆ ನಮ್ಮ ಶಾಲೆಗೆ ನೀವು ನಮ್ಮ ಊರಿಗೆ ಒಂದು ಬರಬೇಕು ಅಂತ. ಆದ ಕಾರಣ ಮೊನ್ನೆ ಕಳೆದ ವಾರ ಒಂದು ತಿಂಗಳ ಮುಂದೆ ನನ್ನ 20 ತಾರೀಕಿನ ಮುಂದೆ ನನ್ನ ಇಲ್ಲಿ ಇವತ್ತು ಬರಬೇಕಾದ್ರೆ ನನ್ನ ಮನೆಗೆ ಒಬ್ಬರು ಬಂದಿದ್ದರು, 4 ಮಂದಿ ಬಂದಿದ್ದರು. ಅವರ ಹೆಸರು ಒಂದು ರಿಟೈರ್ಡ್ ಪ್ರಿನ್ಸಿಪಾಲ್ ಅವರು ದಾದಾ ಸಾಹೇಬ್. ಈ ಕುಟುಂಬದಲ್ಲಿ ಅವರು ಎಲ್ಲ ಕುಟುಂಬದಲ್ಲಿ ನಾನು ನಮ್ಮ ಮೈಸೂರು ಅರಸರ ಸಂಪರ್ಕದ ಈ ಭಾಗ ಬಂದು 2 ಸಲ ಆಗಲೇ ಹೇಳಿ ನಾವು ಪತ್ರಕರ್ತ ಸಾಹಿತ್ಯ ಅವರು ಹೇಳಿದರು. ನಾನು ಅವರ ಮನೆಯಲ್ಲಿ ಕೂಡ ನಾನು ನೋಡಿದ್ದೇನೆ. ಇವಾಗ ಅವರ ಮನೆಯಲ್ಲಿ ಕೂಡ ಬಂದರು ಕೊಡಿದ್ದೇನೆ. ಅರೆಕಲ್ ತಂದು ಈ ಶ್ರೀಮಂತರ ಬಡತನದಲ್ಲಿ ಈ ಶ್ರೀಮಂತರ ಇದ್ದ ಜೊತೆಯಲ್ಲಿ ನನಗೆ ಕೊಟ್ಟ ಕೊಡುಗೆ ನನ್ನ ಜೀವಮಾನದಲ್ಲಿ ಈಗಲೇ ಹೇಳಿದ್ದಾರೆ. ನಮ್ಮ ಸಾಹಿತ್ಯ ಅವರು ಎಸ್ಕೇರಿಗಳು ರಾಜ್ಯಪಾಲ ಒಂದು ಬಡತನ ಇದ್ದ ಜನರಿಗೆ ಈ ಪ್ರಶಸ್ತಿ ಕೊಡಲು ಅವರು ಹೇಳಿದರು. ಆದ ಕಾರಣ ಒಬ್ಬ ಸಾಮಾನ್ಯ ಮನುಷ್ಯ ಬಡತನ ವಿದ್ಯೆ ಮನುಷ್ಯ 71 ವರ್ಷ ಈ 6ನೇ ವರ್ಷದ ಪ್ರಶಸ್ತಿ ಪ್ರದಾನದಲ್ಲಿ ಈ ಸಂಭ್ರಮದಲ್ಲಿ ಕೊಟ್ಟ ನನ್ನನ್ನು ಸಾಹಿತ್ಯ ಅವರು ಹಲವಾರು ಬೇರೆ ಬೇರೆ ಇದರಲ್ಲಿ ನೋಡಿದೆ. ಆದರೆ ಒಬ್ಬ ಬಡತನ ಇದ್ದ ಕುಟುಂಬದಲ್ಲಿ ಬಂದವನು ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ. ಆದರೆ ಒಂದು ಶುಲ್ಕದಲ್ಲಿ ಹೇಳ್ತೇನೆ. ನಾನೊಂದು ಸರ್ಕಾರಿ ಶಾಲೆಯನ್ನು 2000 ಜೂನ್ 17 ತಾರೀಕು ಇವತ್ತು 71 ವರ್ಷದ ಮನುಷ್ಯರಿಗೆ ದೇಶದ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ 2022ರಲ್ಲಿ ಪದ್ಮಶ್ರೀ ಮಾಡಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ರಾಷ್ಟ್ರಪತಿ ಕೊಟ್ಟು. ಆದರೆ ಇವತ್ತು 70 ವರ್ಷ ಸಂಭ್ರಮದ 71 ವರ್ಷದ ಬಡವೆ ಈ ವೇದಿಕೆಯಲ್ಲಿ ಇಂಥ ಸಂದರ್ಭದಲ್ಲಿ ನನಗೆ ಈ ರಂಜಾನ್ ದಾದಾ ಹುಸೇನ್ ಸಾಹೇಬ್ ಅವರು ಮತ್ತು ಈ ಅವರ ಕುಟುಂಬರು ಅವರ ಹೆಸರಿನಲ್ಲಿ ಹುಸೇನ್ ಸರ್ ಅವರ ಕುಟುಂಬದವರು ನನಗೆ ಸಂದರ್ಭ ಸಾಕಿ ಈ ಸನ್ಮಾನ ಮಾಡಿದರೆ ಅವ್ರಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ಒಂದು ಈ ಸಂದರ್ಭದಲ್ಲಿ